ಅಧಿಕಾರಿಗಳನ್ನು ನಾನು ನೋಡಿದ್ದೀನಿ. ಆದರೆ ಭೂಕಂಪನೇ ಸೃಷ್ಟಿ ಮಾಡುವ ಅಧಿಕಾರ ನಾವು ಇವತ್ತೇ ನಡೆಸುತ್ತೇವೆ. ಭೂಕಂಪನೇ ಸೃಷ್ಟಿ ಮಾಡ್ತೇವೆ. ಇದೆಲ್ಲ ಸುಳ್ಳು. ಆ ಭೂಕಂಪ ಸೃಷ್ಟಿ ಭೂಕಂಪದಿಂದ ಅಲ್ಲ, ಬಿಲ್ಡಿಂಗ್ ಬಿದ್ದಿರುವುದು ರಂಜನ್ಲಾಲ್ ಮಿಶ್ರಾ ಅವರ ತಪ್ಪಿಂದ ಅಂತ ಹೇಳಿಬಿಟ್ಟು ಅಲ್ಲೇ ಇದ್ದ ಕನ್ನಡ ಕಡೆ ಹೋದ ಅವರು ಏಳು ಶಶಿಕಾಂತ ಇವತ್ತು ನಿವೇದಿತ ಅವರು ಪ್ರತಿಭಟನೆ ಮಾಡಿದಾಗ ಅವರನ್ನ ಅರೆಸ್ಟ್ ಮಾಡ್ತಿದ್ರು. ರಾಜಾನಂದ ಸ್ವಾಮಿ, ರಂಜನ್ಲಾಲ್ ಮಿಶ್ರಾ ಸತ್ಯ ಹೇಳಿದ್ದಕ್ಕೆ ಅರೆಸ್ಟ್ ಮಾಡ್ತಿದ್ರು, ಸುಳ್ಳು ಸರ್ಟಿಫಿಕೇಟ್ ಕೊಡಿಸಿದ್ದಕ್ಕೆ ತೋರಿಸಿದ್ದಕ್ಕೆ 3 ಕೋಟಿ ರೂಪಾಯಿ ಬಚಾವ್ ಮಾಡ್ತಾರೆ. ರಂಜನ್ಲಾಲ್ ಮಿಶ್ರಾ ಅವರು ಇವನ್ನೆಲ್ಲ ಮಾಡಿದ್ರು. ನೋಡಿ ಸರ್, ಹಂಗೆಲ್ಲ ಮಾತಾಡಬೇಡಿ. ನಾನು ದುಡ್ಡು ತಗೊಂಡಿಲ್ಲ, ನಾನು ಪಬ್ಲಿಕ್ ಸರ್ವೆಂಟ್. ದುಡ್ಡು ತಗೊಂಡು ದುಡುಕು ಮಾಡ್ತೀನಿ ಇದೆಲ್ಲ ಅಲ್ಲ. ರಂಜನ್ಲಾಲ್ ಮಿಶ್ರಾ ಅವರು 100 ಕೋಟಿ ರೂಪಾಯಿ 100 ಜನಕ್ಕೆ ಟೋಪಿ ಹಾಕ್ಬಿಟ್ಟು ಪುಣ್ಯ ಸಂಪಾದಿಸ್ತಾ ಇದ್ದಾರೆ. ಆ ಜನ್ಮ ಕಾರ್ಯದಲ್ಲಿ ನಾನು ಭಾಗಿಯಾಗಬೇಕು ಅಂತ ದುಡ್ಡು ಜೊತೆ ಮಾಡಬೇಕು. ರಂಜನ್ಲಾಲ್ ಮಿಶ್ರಾ ಸರ್ವೆಂಟ್ ಆಗಿದ್ದೀರಿ, ಪಬ್ಲಿಕ್ ಸರ್ವೆಂಟ್ ಅಂತ ಹೇಳ್ಕೊಂಡು ಸರ್ಕಾರ ಹತ್ರ ಸಂಬಳ ತಗೊಳ್ತೀರಿ. ಇಂಥ ಕೆಲಸಗಳು ಅಧ್ಯಕ್ಷರವರ ಈ ಪ್ರಶ್ನೆ ಈ ವಿಚಾರಣೆಯ ವ್ಯಾಪ್ತಿಯನ್ನು ಮೀರ್ತಾ ಇದೆ. ಹೈಲಿ ಇರ್ರೆಲೆವೆಂಟ್. ಹೇಗೆ ರೆಲೆವೆಂಟ್ ಆಗುತ್ತೆ ಅವರು? ಇಟ್ ಇಸ್ ನಾಟ್ ಓನ್ಲಿ ರೆಲೆವೆಂಟ್. ಡಿಫೆನ್ಸ್ ಥಿಯರಿ ಪ್ರಕಾರ ರಾಜುವಿನ ಮರಣಕ್ಕೆ ಮೋಟಿವ್ ಶುರುವಾಗಿದ್ದೆ ಬಿಲ್ಡಿಂಗ್ ಬಿದ್ದಾಗಿನಿಂದ. ಡಿಫೆನ್ಸ್ ಥಿಯರಿ ಪ್ರಕಾರ ದೇಶಪಾಂಡೆ ಅವರನ್ನ ರಾಜು ಮರಣ ಮಾಡಿಸಿರೋದು ರಂಜನ್ಲಾಲ್ ಮಿಶ್ರಾ ಅವರು. ಅದಕ್ಕೆ ಮೋಟಿವ್ ಶುರುವಾಗಿದ್ದೆ ಬಿಲ್ಡಿಂಗ್ ಬಿದ್ದಾಗ ಅವರ ಆ ಬಿಲ್ಡಿಂಗ್ ಬೀಳುತ್ತೆ. ಆ ಅಪಾರ್ಟ್ಮೆಂಟ್ಗಳು ಪ್ರತಿಭಟನೆ ಶುರು ಮಾಡ್ತಾರೆ. ಸುಳ್ಳು ಸರ್ಟಿಫಿಕೇಟ್ ಅಂತ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಶುರುವಾಗುತ್ತೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಗಲಾಟೆ ಮಾಡ್ತಾರೆ, ಆಡಳಿತ ಪಕ್ಷದ ನಾಯಕರು ಕೂಡ ಗಲಾಟೆ ಮಾಡ್ತಾರೆ. ಅನ್ಯಾಯ ಆಗ್ತದೆ ಅಂತ. ಭೂ ಅಕ್ರಮಗಳು, ಇಂತಹ ಕಟ್ಟಡಗಳು ಜಾಸ್ತಿ ಆಗ್ತಾ ಇದೆ, ಜನರ ಪ್ರಾಣ ಹೋಗ್ತಾ ಇದೆ, ಎಲ್ಲ ಭೂಮಿ ಸರ್ಕಾರ ಭೂಮಿ ತಗೊಳ್ತಾ ಇದೆ ಅಂತ ಗಲಾಟೆ ಮಾಡ್ತಾರೆ. ಆದರೆ ಇದನ್ನೆಲ್ಲ ಕಂಡುಹಿಡಿಯೋದಕ್ಕೆ ಒಂದು ಆಯೋಗ ರಚಿಸ್ತಾರೆ. ಆ ಆಯೋಗಕ್ಕೆ ದೇಶಪಾಂಡೆ ಅವರು ಮುಖ್ಯಸ್ಥರನ್ನಾಗಿ ಮಾಡ್ತಾರೆ. ದೇಶಪಾಂಡೆ ಅವರು ಮುಖ್ಯಸ್ಥರಾದರೆ ರಂಜನ್ಲಾಲ್ ಮಿಶ್ರಾ ಅವರ ಎಲ್ಲರೂ ಅಕ್ರಮಗಳು ದುರ್ಗಗಳ ಸಂಗ್ರಹಿಸ್ತಾ ಇತ್ತು. ಅವರ ಆಯೋಗದ ಮುಖ್ಯಸ್ಥರಾಗಿ ಮುಂದುವರಿದ್ರೆ 700 ರಿಂದ 800 ಕೋಟಿ ರೂಪಾಯಿ ರಂಜನ್ಲಾಲ್ ಮಿಶ್ರಾ ಅವರು ಸರ್ಕಾರದ ಬೆಕ್ಕದಕ್ಕೆ ಬೇಟೆ ಹಾಕಿಬಿಟ್ಟು ಭೂಮಿಯನ್ನು ತಮ್ಮದಾಗಿ ಮಾಡಿಕೊಂಡಿದ್ರು ಸಿಟಿಯ ಸುತ್ತಮುತ್ತ. ಅದನ್ನೇ ಗೊತ್ತಾ ಇತ್ತು. ರಂಜನ್ಲಾಲ್ ಮಿಶ್ರಾ ಅವರಿಗೆ ದೇಶಪಾಂಡೆಯವರು ಅಧಿಕಾರದಲ್ಲಿ ಮುಂದುವರೆಯುವುದಂತ ಸಂವಿಧಾನಿಕ ಪ್ರೋಗ್ರಾಮ್ ಇತ್ತು. ದೇಶಪಾಂಡೆಯವರು ಅಧಿಕಾರದಲ್ಲಿ ಮುಂದುವರೆದೇ ಒಂದೇ ಕಾರ್ಯ ಇದ್ದಿದ್ದು ದೇಶಪಾಂಡೆಯವರ ಮೇಲೆ ಕೊಲೆ ಆರೋಪ ತಂದು ಅವರ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಲೆ ಮಾಡಿಬಿಟ್ಟು ಅದರ ಆರೋಪ ದೇಶಪಾಂಡೆಯವರ ತಲೆ ಮೇಲೆ ತಂದು ದೇಶಪಾಂಡೆಯವರು ರಾಜೀನಾಮೆ ಕೊಡ. ಅದು ಮಾತಾಡಿದೆ ನೋಡಿ. ಆದ್ದರಿಂದ ಈ ಬಿಲ್ಡಿಂಗ್ ಬಿದ್ದಿದ್ದು ರೆಲೆವೆಂಟ್ ಆಗುತ್ತೆ. ಭೂಕಂಪ ರೆಲೆವೆಂಟ್ ಆಗುತ್ತೆ, ಈ ಸುಳ್ಳು ಸರ್ಟಿಫಿಕೇಟ್ ರೆಲೆವೆಂಟ್ ಆಗುತ್ತೆ, ಈ ಕನಕಮೂರ್ತಿಯ ಕಾಂಡಕ್ಟ್ ರೆಲೆವೆಂಟ್ ಆಗುತ್ತೆ. ಈ ಕೇಸ್ಗೆ ಎಲ್ಲಿ ಆಗ್ತೇವೆ ಇಟ್ ಇಸ್ ಟೋಟಲ್ ಅಬ್ಜೆಕ್ಷನ್ ಓವರ್. ಮತ್ತೊಂದು ಕನಕಮೂರ್ತಿಗಳೇ, ರಂಜನ್ಲಾಲ್ ಮಿಶ್ರಾ ಅವರು ಈ ಸರ್ಟಿಫಿಕೇಟ್ ಆಧಾರದ ಮೇಲೆ 100 ಕೋಟಿ ರೂಪಾಯಿಗಳಿಂದ 106 ಜನಕ್ಕೆ ದಗ ಹಾಕಿದ್ರಲ್ಲ, ಅದರಲ್ಲೂ ನೀವು ಕೂಡ ಈ ತರದ ಕಾನೂನುಬಾಹಿರವಾದ ಸರ್ಟಿಫಿಕೇಟ್ ಅನ್ನು ಕ್ರಿಮಿನಲ್ ಉದ್ದೇಶದಿಂದ ಕೊಟ್ಟು ಜನಕ್ಕೆ ವಂಚನೆ ಮಾಡೋದ್ರಲ್ಲಿ ಭಾಗಿಯಾಗಿದ್ದೀರಿ. ಆದ್ದರಿಂದ ನಿಮ್ಮೇಲೆ ಕೂಡ ಒಂದು ಕ್ರಿಮಿನಲ್ ಕೇಸ್ ದಾಖಲೆ ಮಾಡಬೇಕು ಅಂತ ಹೇಳಿ ದೇಶಪಾಂಡೆ ಅವರು
ಆಯೋಗದ ಮುಖ್ಯಸ್ಥರಾದ ಮೇಲೆ ದೇಶಪಾಂಡೆಯವರಿಗೆ ಶಶಿಕಾಂತ ನಿವೇದಿತ ಇಬ್ಬರು ಒಂದು ಅರ್ಜಿ ಕೊಟ್ಟಿದ್ರು, ನೀವು ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತ. ಹೌದಾ? ಹೌದು, ಆದ್ರೆ ಅದು ಸುಳ್ಳು ಕಂಪ್ಲೇಂಟ್. ನಿಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡೋದಕ್ಕೆ ದೇಶಪಾಂಡೆ ಅವರು ಫೈಲು ಕೂಡ ಬಿಲ್ಡಪ್ ಮಾಡ್ಕೊಂಡಿದ್ರು, ನಿಮಗೆ ಇದರ ಮಾಹಿತಿ ಇತ್ತು. ನೀವು ಜೈಲಿಗೆ ಹೋಗಲು ಗ್ಯಾರಂಟಿ ಇತ್ತು. ಅದಕ್ಕೆ ದೇಶಪಾಂಡೆ ಅವರ ಮೇಲೆ ಕೊಲೆ ಆರೋಪ ಸಾಬೀತಾದ್ರೆ ನೀವು ಬಚಾವಾಗ್ತೀರಿ. ನೀವು ಬಚಾವಾಗಬೇಕು ಅನ್ನೋ ದೃಷ್ಟಿಯಿಂದ ದೇಶಪಾಂಡೆ ಅವರು ಮರ್ಡರ್ ಮಾಡಿದ್ದು ನಾನು ನೋಡಿದೆ, ನಾನೆಲ್ಲ ತೆರೆ ಮೇಲೆ ಕೂತಿದ್ದೆ ಅಂತ ಸುಳ್ಳು ಸಾಕ್ಷಿ ಹೇಳೋದಕ್ಕೆ